ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ದ ಬೆಸ್ಟ್ ಟೀಚರ್ ಕಲಿಸು ಗುರುವೆ ಕಲಿಸು, ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಸೊ ಯಾವ ಚಾಪ್ಟರ್ ಓದ್ತಾ ಇದ್ದೀನಿ ಇವಾಗ ಅಂತ ಅಂದ್ರೆ, ಚಾಪ್ಟರ್ನ ಹೆಸರು ಬಂದು ನ್ಯಾಯ. ಚಾಪ್ಟರ್ನ ಹೆಸರೇ ನ್ಯಾಯ. ಏನಿದು ಅಂತ ನೋಡೋಣ, ಆಯ್ತಾ. ಒಬ್ರು ಸೋಷಿಯಲ್ ಸ್ಟಡೀಸ್ ಟೀಚರ್ ಬಂದ್ರಂತೆ ಕ್ಲಾಸ್ ಒಳಗಡೆ. ಬಂದ್ಬಿಟ್ಟು ಸಡನ್ ಆಗಿ ರವಿ ಅನ್ನೋ ಹುಡುಗನ್ನ ಎಬ್ಬಿಸ್ಬಿಟ್ಟು ಆಚೆ ಹೋಗು ಅಂತ ಹೇಳಿದ್ರಂತೆ. ತುಂಬಾ ಗದ್ರದ್ರಂತೆ. ಸೊ ಏನು ಮಾತಾಡಕ್ಕಾಗ್ದೆ ರವಿ ನಾನು ಏನ್ ತಪ್ಪು ಮಾಡ್ದೆ ಅಂತ ಯೋಚನೆ ಮಾಡ್ಕೊಂಡು ವಾಪಸ್ ಗುರುಗಳಿಗೇನು ಹೇಳಕ್ಕಾಗ್ದೆ ಆಚೆ ಹೋಗ್ಬಿಟ್ನಂತೆ. ನನ್ ಕ್ಲಾಸ್ ಮುಗಿಯೋ ತನಕ ಹೊರಗಡೆ ಬರ್ಬೇಡ ಅಂತ ಅವನು ಹೊರಗಡೆ ಹೋಗ್ಬಿಟ್ನಂತೆ. ಎಲ್ಲ ಸೈಲೆಂಟ್ ಆಗ್ಬಿಟ್ಟು ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಿದ್ರಂತೆ. ಇದೇನಪ್ಪ ಹಿಂಗಾಗೋಯ್ತು, ಏನ್ ಮಾಡ್ದ ಅವನು, ಯಾಕೆ ಸಡನ್ ಆಗಿ ಕಳ್ಸ್ಬಿಟ್ರು, ಏನಕ್ಕೆ ಹೊರಗಡೆ ಕಳ್ಸಿದ್ರು ಅಂತ ಯೋಚನೆ ಮಾಡ್ತಿದ್ರಂತೆ. ಸೊ ಇವತ್ತು ನಾವು ಮಾತಾಡೋಣ ಟಾಪಿಕ್ ಬಗ್ಗೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾನೂನು ಅಂತ ಹೇಳಿ ಬ್ಲಾಕ್ ಬೋರ್ಡ್ ಮೇಲೆ ಬರೆದ್ರಂತೆ. ಬರೆದ್ಬಿಟ್ಟು ಕಾನೂನು ಅಂದ್ರೆ ಏನು ಅಂತ ಕೇಳಿದ್ರಂತೆ. ಅವಾಗ ಒಬ್ರೊಬ್ರು ಹುಡುಗರು ಒಂದೊಂದು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಆಯ್ತಾ. ಸೊ ಏನು ಅಂತ ಕೇಳಿದಾಗ, ಕಾನೂನು ಏನಕ್ಕೆ ನಮ್ಗಿದೆ, ಈಗ ಹೇಳಿ, ಸಮಾಜದಲ್ಲಿ ಕಾನೂನುಗಳ ಅವಶ್ಯಕತೆ ಯಾಕಿದೆ ಅಂತ ಕೇಳಿದಾಗ ಒಬ್ರು ಹೇಳಿದ್ರಂತೆ ಸುವ್ಯವಸ್ಥೆಯನ್ನ ಕಾಪಾಡೋಕೆ ಅಂತ. ಗುರುಗಳು ಅಲ್ಲ ಅಂತ ಹೇಳಿದ್ರಂತೆ. ನಿಯಮವನ್ನ ಪಾಲನೆ ಮಾಡೋದಕ್ಕೆ ಅಲ್ಲ, ತಪ್ಪು ಮಾಡಿದವ್ರನ್ನ ಶಿಕ್ಷೆ ಕೊಡೋದಕ್ಕೆ ಅಲ್ಲ, ಸ್ವಲ್ಪ ಹೊತ್ತು ತರಗತಿಯಲ್ಲಿ ಮೌನ, ನಂತರ ಹಿಂದಿನಿಂದ ಹೇಳೋ ಬೇಡವೋ ಅನ್ನೋ ತರ ಒಂದು ಧ್ವನಿ ಕೇಳಿಸ್ತಂತೆ. ಅದೇನಂದ್ರೆ ನ್ಯಾಯ ಒದಗಿಸೋಕೆ ಕಾನೂನಿದೆ ಅಂತ ಹೇಳಿದ್ರಂತೆ ಹಿಂದೆಯಿಂದ ಯಾರೋ ಒಂದು ಹುಡುಗ. ಆಗ ಶಿಕ್ಷಕರು ಸಡನ್ ಆಗಿ ಒಂದು ಗಂಭೀರವಾದ ಒಂದು ಮುಖ ಮಾಡ್ಕೊಂಡು ಒಂದು ಮುಗುಳ್ನಗೆನ ಕೊಡ್ತಾ ಜೋರಾಗಿ ಚಪ್ಪಾಳೆ ತಟ್ತಾ ಹೇಳಿದ್ರಂತೆ, ನಿಜ, ನ್ಯಾಯ ಒದಗಿಸೋದೆ ಕಾನೂನು ವ್ಯವಸ್ಥೆಯ ಮುಖ್ಯ ಉದ್ದೇಶ. ನ್ಯಾಯ ಒದಗಿಸೋದೆ ಕಾನೂನು ವ್ಯವಸ್ಥೆಯ ಮುಖ್ಯ ಉದ್ದೇಶ. ಹಾಗಿದ್ಮೇಲೆ ನಾನು ಈಗಷ್ಟೇ ರವಿಯನ್ನ ತರಗತಿಯಿಂದ ಹೊರಗೆ ಹಾಕ್ದೆ, ನಿಮಗದು ನ್ಯಾಯ ಅನ್ನಿಸ್ತಾ ಅಂತ ಕೇಳಿದ್ರಂತೆ. ಮಕ್ಕಳೆಲ್ಲ ಸೈಲೆಂಟ್ ಆದ್ರಂತೆ. ವಿದ್ಯಾರ್ಥಿಗಳು ಮುಖ ಮುಖ ನೋಡ್ಕೊಂಡು ಆ ಪ್ರಶ್ನೆ ಯಾರು ಊಹಿಸಿರ್ಲಿಲ್ಲ. ತಕ್ಷಣ ಎಲ್ರೂ ಕೂಡ ಇಲ್ಲ ಅಂತ ಅಂದ್ರಂತೆ. ಎಲ್ಲರೂ ಒಟ್ಟಿಗೆ ಇಲ್ಲ, ಅದು ನ್ಯಾಯ ಅಲ್ಲ. ಹಾಗಿದ್ರೆ ನೀವ್ ಯಾರು ಯಾಕೆ ಧ್ವನಿ ಎತ್ತಲಿಲ್ಲ ಅಂತ ಕೇಳಿದ್ರಂತೆ. ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ರಲ್ಲ, ಇಂಥ ಟೀಚರ್ ಇದ್ಬಿಟ್ರೆ ಎಷ್ಟು ಚಂದ ಇರುತ್ತೆ ನೋಡಿ. ಆಕ್ಚುಲಿ ಗುರುಗಳು ಹೀಗೆ ಹೇಳ್ಕೊಡೋದು, ಯಾಕಂದ್ರೆ ನನಗೂ ನೆನಪಿದೆ. ಅಂಡ್ ಈ ಜ್ಞಾನದ ಪದ್ಧತಿನೇ ಹಾಗೆ. ಏನಕ್ ಮಾಡ್ಬೇಕು ಅಂತ ಹೇಳೋದಕ್ಕಿಂತ ಸುಮ್ಮನೆ ಮಾಡು ಅಂತ ಹೇಳಿ, ಏನ್ ಮಾತಾಡ್ತಾರೆ, ವಾಪಸ್ ಅವ್ರು ಏನ್ ಕೇಳ್ತಾರೆ, ಹೇಗ್ ತಿಳ್ಕೊಳ್ತಾರೆ, ಎಷ್ಟು ಕ್ಯೂರಿಯಾಸಿಟಿ ಇದೆ, ಇವ್ರಿಗೆ ನಿಜವಾಗ್ಲೂ ಇದನ್ನ ಫಾಲೋ ಮಾಡುವಂತಹ ಒಂದು ಮನಸ್ಥಿತಿ ಇದೆಯಾ, ಅಥವಾ ಇವ್ರೆಷ್ಟು ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ ಅಂತ ತಿಳ್ಕೊಳಕ್ಕೆ ಈ ತರ ಪ್ರಶ್ನೆಗಳನ್ನ ಆಕ್ಚುಲಿ ಗುರುಗಳು ಕೇಳ್ತಾರೆ. ಅದ್ರ ಬೇಸ್ ಮೇಲೆ ಜ್ಞಾನ ಕೊಡ್ಬೇಕಾ, ದೀಕ್ಷೆ ಕೊಡ್ಬೇಕಾ ಅನ್ನೋದು ಗುರುಗಳು ಥಿಂಕ್ ಮಾಡ್ತಾರೆ. ಇಂಟ್ರೆಸ್ಟ್ ಬೇಸ್ ಮೇಲೆ, ಡೌಟ್ ಬೇಸ್ ಮೇಲೆ ಅಲ್ಲ. ಸೊ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಸಿದ್ರು ನೋಡಿ. ಕಾನೂನು ಅಂತ ಅಂದ್ರೆ ಅಲ್ಲಿ ಹೊರಗಡೆ ಹುಡುಗನ್ ಹಾಕಿದರೆ, ನೀವ್ ಯಾರು ಏನೋ ಒಂದ್ ಪ್ರಶ್ನೆ ಕೇಳ್ತಾ ಇಲ್ಲ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ, ನೀವ್ ಯಾರು ಕೂಡ ನ್ಯಾಯಕ್ಕೋಸ್ಕರ ಧ್ವನಿ ಎತ್ತುತ್ತಿಲ್ಲ ಅಂದ್ಮೇಲೆ ಕಾನೂನು ಬಗ್ಗೆ ನೀವು ತಿಳ್ಕೊಂಡಿಲ್ಲ. ಸೊ ಆ ಕಾನೂನು ಅನ್ನೋ ಕ್ಲಾಸ್ನ ಬರೀ ಥಿಯರಿ ಆಗಿ ಅವ್ರು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸಿದ್ರು, ನಾವೆಲ್ಲರೂ ಕಾನೂನು ಬಗ್ಗೆ ತಿಳ್ಕೊಂಡ್ರು ಕೂಡ ನಾವು ಕಾನೂನು ಬಗ್ಗೆ ತಿಳ್ಕೊಂಡಿರೋದು ಎಷ್ಟು ಸರಿ ಇದೆ ತಪ್ಪಿದೆ ಅಂತ. ಆಮೇಲೆ ರವಿ ಒಳಗಡೆ ಬಂದ್ಮೇಲೆ, ಒಳಗಡೆ ಕರೀರಿ ಅಂದ್ರಂತೆ. ಬಂದ್ಮೇಲೆ ಗುರುಗಳು ಯಾಕೆ ನಿನ್ನ ಆಚೆ ಕಳಿಸ್ದೆ ಏನು ಅಂತ ನಿನ್ ಫ್ರೆಂಡ್ಸ್ ಹೇಳ್ತಾರೆ, ಕೇಳಿ ತಿಳ್ಕೊ ಅಂತ ಹೇಳಿದ್ರಂತೆ. ಸೊ ಈ ತರ ಶಿಕ್ಷಕರು ನಮಗ್ ಬೇಕಲ್ವಾ. ಹಾಗಿದ್ರೆ ನಿಮ್ಮ ಲೈಫಲ್ಲಿ ಯಾರಾದ್ರೂ ನಿಮ್ಮ ಗುರುಗಳು, ಆಯ್ತಾ, ಯಾವ್ದಾದ್ರು ಒಂದು ವಿಚಾರನ ಸುಮ್ನೆ ಮಾಡು ಅಂತ ಹೇಳಿ, ಏನಕ್ಕೆ ಏನೋ ನೀವು ನಿಮ್ಗೇನು ಎಕ್ಸ್ಪ್ಲೇನ್ ಮಾಡ್ದೆ ಸುಮ್ನೆ ಮಾಡು ಅಂತ ಹೇಳಿ, ಅದನ್ನ ನೀವು 100% ಏನು ಎಕ್ಸ್ಟ್ರಾ ಮಾತಾಡ್ದೆ ಮಾಡಿ, ಅದರಿಂದ ರಿಸಲ್ಟ್ ಬಂದಾಗ ನಿಮಗ್ ಅನ್ಸಿದ್ಯಾ, ಓ ಇದಕ್ಕೆ ಅನ್ಸುತ್ತೆ ನಮ್ ಗುರುಗಳು ಇದನ್ನ ಹೇಳಿದ್ದು ಅಂತ? ಯಾವ್ದಾದ್ರು ಇದ್ರೆ, ಹೌದು ನನ್ಗೆ ನಮ್ ಗುರು ಹಿಂಗ್ ಹೇಳಿದ್ರು, ಅದನ್ನ ನಾನ್ ಮಾಡ್ದೆ, ಆಮೇಲೆ ನಂಗೆ ಗೊತ್ತಾಯ್ತು ಯಾಕೆ ಇದನ್ನ ಮಾಡಕ್ ಹೇಳಿದ್ರು ಅಂತ ಇದ್ರೆ ಆ ಗುರು ಯಾರು ಅಂತ ಬರೀರಿ. ಏನ್ ಹೇಳಿದ್ರು ಅಂತ ಕೂಡ ಕಮೆಂಟ್ ಹಾಕಿ, ಅದರಿಂದ ನಾವು ತುಂಬಾನೇ ತಿಳ್ಕೊಬಹುದು. ಥ್ಯಾಂಕ್ ಯು. ಭಾವನೆ ಬೆಳಗಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು.
ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ. ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.